ಇವತ್ತು ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸರಿ, ಇವಾಗ ಗ್ಯಾಸ್ ಹಂಚ್ಬಿಟ್ಟು ಮೊದಲು ಹಾಲನ್ನ ಬಿಸಿ ಮಾಡ್ಕೋಬೇಕು, ಅಂದರೆ ಕಾಯಿಸ್ಕೋಬೇಕು. ನಾನೊಂದು 1/2 ಲೀಟ್ರ್ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಪ್ರೇಟಿಗೆ ಒಂದು 1/2 ಬೌಲು ಹಾಲು ಬೇಕಾಗುತ್ತೆ, ಅದು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡೋದಕ್ಕೆ. ಸೊ ಹಾಗಾಗಿ ಅದು ಸಪ್ರೇಟಾಗಿ ಇನ್ನೊಂದು ಇದರ ಪಾತ್ರೆಯಲ್ಲಿ ಅದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಇದು ಈಗ ಹಾಲು ಕಾಯಿತು. ಸರಿ, ಇವಾಗ ಏನೇನು ಹಾಕಬೇಕು ಇದಕ್ಕೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸು ಮೀನ್ಸ್ ಯಾವ್ಯಾವ ಫ್ರೂಟ್ಸ್ ಹಾಕೋಣ ಅಂದ್ಬಿಟ್ಟು. ಸೊ ಅದಕ್ಕೆ ಒಂದು ಬೌಲ್ ತೊಗೊಂಡು ಫಸ್ಟು ಕಸ್ಟರ್ಡ್ ಪೌಡ್ರನ್ನ ಒಂದು 2 ಸ್ಪೂನು, ಇದು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ 2 ಸ್ಪೂನು ಹಾಕ್ಕೊಳ್ತೀನಿ ಇದನ್ನ. ಸೊ ಈ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಇದರೊಳಗೆ ವೆನಿಲಾನು ಬರುತ್ತೆ, ಚಾಕ್ಲೇಟ್ ಫ್ಲೇವರು ಬರುತ್ತೆ. ಸೊ ನನಗೆ ವೆನಿಲಾ ಇಷ್ಟ, ಹಾಗಾಗಿ ವೆನಿಲಾದ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದು ಕಾಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಹಾಲು, ಅದನ್ನು ಸ್ವಲ್ಪ 1/2 ಬೌಲ್ ಹಾಕೋಬೇಕು ಹಾಲನ್ನ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಎಲ್ಲ ಕುಡ್ಕೋಬೇಕು, ಗಂಟು ಇರಬಾರ್ದು. ಆ ರೀತಿಯಲ್ಲಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಸರಿ, ಈಗ ಎಲ್ಲ ಫ್ರೂಟ್ಸ್ಗಳೆಲ್ಲ ಇದೆ ನೋಡಿ. ಅಂದರೆ ಈಗ ವೈಟ್ ಇದು ಗ್ರೀನ್ ಗ್ರೇಪ್ಸು ಮತ್ತು ಬ್ಲ್ಯಾಕ್ ಗ್ರೇಪ್ಸು, ಪೊಮೊಗ್ರೆನೇಟು ಮತ್ತು ಆ್ಯಪಲ್ಲು, ಬಾಳೆಹಣ್ಣು ಮತ್ತು ಮ್ಯಾಂಗೋ, ಇಷ್ಟು ಫ್ರೂಟು ಇಟ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮನೇಲಿ ಯಾವ ಫ್ರೂಟ್ ಇರುತ್ತೆ ಅದನ್ನು ಹಾಕೋದು. ನಮ್ಮ ಮನೇಲಿ ಈ ಥರ ಫ್ರೂಟ್ ಇತ್ತು, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ಕಾಯಿಸ್ಕೊಂಡಿದ್ನಲ್ಲ ಆ ಹಾಲನ್ನ ಬೇರೆ ಇನ್ನೊಂದು ಅಗ್ಳ ಇರುತ್ತಲ್ಲ ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಫ್ರೈ ಪ್ಯಾನಲ್ಲಿ ಹಾಲನ್ನ ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು 1/2 ಬೌಲು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ ಸಕ್ಕರೆ ಎಲ್ಲ ಹಾಲೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಿ ಕುಡ್ಕೋಬೇಕು, ನೀಟಾಗಿ ಇದಾಗಬೇಕು. ಆಗ ಚೆನ್ನಾಗಿ ನೀಟಾಗಿ ಅದನ್ನ ತಿರುಗಿಸಿಟ್ಕೊಂಡ್ಬಿಟ್ಟು ಮತ್ತು ಆವಾಗಲೇ ಏನು ಕಸ್ಟರ್ಡ್ ಪೌಡ್ರನ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಲೊಳಗಡೆ ಹಾಕಿ ನೀಟಾಗಿ ಅದು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಗಟ್ಟಿಯಾಗಿ ತಿಕ್ ಕನ್ಸಿಸ್ಟ್ ಬರಬೇಕು. ಅಂದರೆ ತುಂಬಾ ಗಟ್ಟಿ ಆಗಬಾರ್ದು, ತುಂಬಾ ನೀರು ಆಗಬಾರ್ದು, ಆ ಥರ ಒಂದು ಮೀಡಿಯಮ್ಮಾಗಿ ಗಟ್ಟಿ ಬರಬೇಕು. ಆ ರೀತಿಲಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ಹಾಗೆ ಬಿಡಬೇಕಾಗತ್ತೆ. ನೋಡಿ ಇವಾಗ ಆಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ಬೇಕಾದ್ರೆ ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಬೇಕಾದ್ರೆ ಇದು ಮಾಡಿ. ಸೊ ಅದೇನಾದರೆ ಸ್ವಲ್ಪ ತಿಟ್ಟ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ಇವಾಗ ಎಲ್ಲ ಫ್ರೂಟ್ಸ್ಗಳು ಸ್ವಲ್ಪ ಹೊತ್ತು ಅದು ಸ್ವಲ್ಪ ತಣ್ಣಗೆ ಆಗ್ತಾ ಇದ್ದಂಗೆ ಎಲ್ಲ ಫ್ರೂಟ್ಸ್ಗಳು ಹಾಕೋಬೇಕಾಗತ್ತೆ. ನೀಟಾಗಿ ನಾವೇನೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೋ ಆ ಫ್ರೂಟ್ಸ್ ಎಲ್ಲ ಹಾಕೋಬೇಕು. ಎಲ್ಲ ನೀಟಾಗಿ ನಾನು 1 ಬೈ 1 ಸೈಡಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಕೊಡಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಇದು ಮಾವಿನ ಹಣ್ಣು ಇತ್ತು, ಮ್ಯಾಂಗೋ, ಅದನ್ನು ಸಹ ನಾನು ಕಟ್ ಮಾಡಿ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಂಗೋ ಹಾಕಿದ್ರೆ. ಸೊ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಇದು ಮಾಡಬೇಕು. ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಹಾಗೆ ಬಿಡಬೇಕಾಗತ್ತೆ. ಅಂದರೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನಾವೇನು ಮಾಡಬೇಕು, ಇದನ್ನ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ತಿನ್ನೋದಕ್ಕೆ ಸ್ವಲ್ಪ ಕೋಲ್ಡಾಗಿ ತಣ್ಣಗಿರುತ್ತಲ್ವ, ಆ ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಆವಾಗ. ಸೊ ಗಟ್ಟಿಗೂ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಂದು 2 ಅವರ್ಸು ಸಹ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಅದನ್ನು ಹೊರಗಡೆ ತೆಗಿತೀನಿ ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಈ ಥರ ಇದೆ ನೋಡಿ, ಹೀಗೆ ಒಂಥರ ವೆನಿಲಾ ಐಸ್ ಕ್ರೀಮ್ ತಿಂದಂಗೂ ಸಹ ಆಗುತ್ತೆ ಇದನ್ನು ತಿಂದರೆ, ಕಸ್ಟರ್ಡ್ ಫ್ರೂಟ್ಸ್ ಸಲಾಡು. ಸರಿ, ಇವಾಗ ಇದು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ತೆಗ್ದಿದ್ದೆ. ನೋಡಿ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ. ಸರಿ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ.